ಹಲೋ ಗೈಸ್, ಇವತ್ತು ನಾನು ಹೇಳೋಕೊಟ್ಟಿರುವಂಥದ್ದು ಕಮರ್ಷಿಯಲ್ ಪರ್ಪಸ್ಗೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಿಗೆ ಯಾವ ರೀತಿ ವಾಲ್ಗೆ ಟೈಲ್ ಡ್ಯಾಡೋ ಹೆಂಗೆ ಮಾಡೋದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಏನೇನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ವೆಟ್ರಿಫೈಡ್ ಟೈಲು, 10 mm ಥಿಕ್ನೆಸ್ಸು, 2x4 ಸೈಜು ಟೈಲು. ನಾವಿವಾಗ ಆಗ್ತಾಯಿರೋ ಏರಿಯಾ ಬಂದು ಟಾಯ್ಲೆಟ್ ಮತ್ತು ವಾಶ್ ಏರಿಯಾ, ಅಂದರೆ ನೀರನ್ನ ಜಾಸ್ತಿ ಯೂಸ್ ಮಾಡೋವಂಥ ಏರಿಯಾ. ಈ ಥರ ಜಾಗಗಳಿಗೆ ಏನೇನು ಇಂಪಾರ್ಟೆಂಟ್ ಪ್ರೊಸೀಜರ್ ಇರುತ್ತೆ, ಏನೇನು ಮೇಂಟೈನ್ ಮಾಡಲೇಬೇಕು ಅಂತ ಹೇಳ್ತೀನಿ. ನೋಡಿ, ಇದು ಸ್ಪೇಸರ್. ಈ ಗ್ಯಾಪ್ ಹೆಂಗೆ ಕಾಣಿಸ್ತಿದೆ ಅದು ಸ್ಪೇಸರ್ ಜಾಯಿಂಟ್ ಅಂತ. ಸ್ಪೇಸರ್ ಜಾಯಿಂಟ್ ಅಂದರೆ ಎರಡು ಟೈಲ್ ಮಧ್ಯೆ ಒಂದು 2 mm ಅಥವಾ 3 mm ಗ್ಯಾಪ್ ಇಡೋದೇ ಸ್ಪೇಸರ್ ಅಂತೀವಿ. ಸ್ಪೇಸರ್ ಯಾವ ರೀತಿ ಇರುತ್ತೆ ಅಂದರೆ, ಸ್ಪೇಸರು ಈ ಥರ ಇರುತ್ತೆ ನೋಡಿ, ಪ್ಲಸ್ ಆಕಾರದಲ್ಲಿರುತ್ತೆ. ಅದು 2 mm ಸ್ಪೇಸರು ನಾವಿಟ್ಟಿರೋದು. ಏನು ಕಪ್ಪ ಇಡ್ತೀವಿ ಅಂತಂದರೆ, ಗ್ರೌಟಿಂಗ್ ಮಾಡಬೇಕಾದ್ರೆ ಆ ಗ್ಯಾಪಲ್ಲಿ ಗ್ರೌಟಿಂಗು ಚೆನ್ನಾಗಿ ಕೂರುತ್ತೆ ಅಂತ ಆ ಥರ ಗ್ಯಾಪ್ ಕೊಟ್ಟು ಗ್ರೌಟ್ ಮಾಡ್ತೀವಿ. ನಾವು ಈ ಥರ ಸ್ಪೇಸರ್ ಹಿಡ್ದೆ ಫುಲ್ಲು ಪ್ಲೈನಾಗಿ ಎರಡು ಟೈಲಿಗೂ ಗ್ಯಾಪ್ ಇಲ್ಲದೆ ಇರೋ ಥರ ಪೇಪರ್ ಜಾಯಿಂಟ್ ಕೊಟ್ಟು, ಅಂದರೆ ಫ್ಲಶ್ ಮಾಡಿ ಹಾಕೋದ್ರಿಂದ ಯಾವುದೇ ರೀತಿ ಗ್ರೌಟ್ ಮಾಡೋಕ್ಕಾಗಲ್ಲ. ಗ್ರೌಟ್ ಮಾಡಿಲ್ಲ ಅಂತ ಅಂದರೆ ಆ ಗ್ಯಾಪಲ್ಲಿ ಏನಿರುತ್ತೆ, ಟೈಲ್ ಎರಡು ಹಾಕಿದಾದ್ಮೇಲೆ ಏನು ಗ್ಯಾಪ್ ಇರುತ್ತೆ ಅದು ಸ್ವಲ್ಪ ಗ್ಯಾಪ್ ಇದ್ದೇ ಇರುತ್ತೆ. ನೀವು ಕೊಟ್ಟಿಲ್ಲ ಅಂದರೂ ಫ್ಲಶ್ ಮಾಡಿ ಹಾಕಿದರೂ ಕೂಡ ಅದು ಟೈಲಲ್ಲಿ ಗ್ಯಾಪ್ ಇದ್ದೇ ಇರುತ್ತೆ. ಆ ಗ್ಯಾಪಿಗೆ ಗ್ರೌಟ್ ನೀಟಾಗಿ ಕೂರಲ್ಲ, ನಾವು ಆಮೇಲೆ ಗ್ರೌಟ್ ಮಾಡಿದ್ರು ಕೂಡ. ಅವಾಗ ಏನಾಗುತ್ತೆ, ವಾಟರ್ ಲೀಕೇಜಸ್ ಬರೋ ಚಾನ್ಸಸ್ ಇರುತ್ತೆ. ನಾವೇನು ಒಳಗಡೆ ಫ್ಲೋರಲ್ಲಿ ನೀರು ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಗ್ಯಾಪಲ್ಲಿ ಹೋಗೇ ಹೋಗುತ್ತೆ. ಬಟ್ ಈ ಥರ ದಪ್ಪ ಸ್ಪೇಸ್ ಕೊಟ್ಟು ಮಾಡೋದ್ರಿಂದ ಗ್ರೌಟಿಂಗ್ ನೀಟಾಗಿ ಕಂಪ್ಲೀಟ್ ಆಗುತ್ತೆ, ಯಾವುದೇ ರೀತಿ ವಾಟರ್ ಲೀಕೇಜಸ್ ಇರಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪ್ರೊಸೀಜರ್ ಏನಂದರೆ, ಈ ಥರ ಟಾಯ್ಲೆಟ್ ಏರಿಯಾ ಅಥವಾ ವಾಶ್ ಏರಿಯಾದಲ್ಲಿ ಫ್ಲೋರ್ ಟೈಲ್ ಹಾಕ್ಬೇಕಾದ್ರೆ ಏನಂದರೆ, ಈ ಥರ ಫ್ಲೋರಲ್ಲಿ ಒಂದು ಟ್ರ್ಯಾಪ್ ಕೊಟ್ಟಿರ್ತಾರೆ, ಈ ನೀರೆಲ್ಲ ಹೋಗೋದಕ್ಕೆ ಡ್ರೈನ್ ಟ್ರ್ಯಾಪ್ ಅಂತಾರೆ ಅದು. ಆ ಟ್ರ್ಯಾಪಿಗೆ ಏನು ಮಾಡಬೇಕು, ಸ್ಲೋಪ್ ಮೇಂಟೈನ್ ಮಾಡಬೇಕು. ನಿಮ್ಮದೆಲ್ಲ ಹೋಲ್ ಏರಿಯಾ ಬಂದು ನೀರೆಲ್ಲ ಆ ಟ್ರ್ಯಾಪಿಗೆ ಹೋಗೋ ಥರ ಮಾಡಬೇಕು ಸ್ಲೋಪ್ನ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೋಡಿ, ಈ ರೀತಿ ಡೋರ್ ಹತ್ರ ಒಂದು ಟೈಲ್ ಡ್ರಾಪ್ ಕೊಡಬೇಕು. ಈ ಟಾಯ್ಲೆಟ್ WC ಏನಿರುತ್ತೆ, ವಾಟರ್ ಕ್ಲಾಸೆಟ್ ಏನಿರುತ್ತೆ, ಅಲ್ಲಿಂದ ನಮ್ಮದು ಮೇನ್ ಪ್ಯಾಸೇಜಿಗೆ ನೀರು ವಾಪಸ್ ಹೋಗದೆ ಇರೋ ಥರ ಕ್ಲೀನ್ ಮಾಡಿದ್ದಾಗಲಿ ಅಥವಾ ನಾವು ಯೂಸ್ ಮಾಡಿದ್ದಾಗಲಿ ಆಚೆ ಹೋಗಬಾರ್ದು ಅನ್ನೋದಕ್ಕೆ 10 mm ಟೈಲ್ ಡ್ರಾಪ್. ಅಂದರೆ ಅದಕ್ಕೆ ಮಡ್ಡಿ ಏನು ನೀರು ಹಾಕಿರ್ತೀವಲ್ಲ ಅದು ಥಿಕ್ನೆಸ್ ಕಾಣಬಾರ್ದು, ಮೋಟ್ರ್ ಹಾಕಿರೋ ಥಿಕ್ನೆಸ್ ಕಾಣಬಾರ್ದು, ಆ ಟೈಲ್ ಥಿಕ್ನೆಸ್ ಮಾತ್ರ ಕಾಣೋ ಥರ ಒಂದು ಟೈಲ್ ಡ್ರಾಪ್ ಕೊಡಬೇಕು. ಹಂಗೆ ಮಾಡೋದ್ರಿಂದ ಯಾವುದೇ ರೀತಿ ಒಳಗಡೆ ನಾವು ಯೂಸ್ ಮಾಡೋ ನೀರಾಗಲಿ ಕ್ಲೀನ್ ಮಾಡೋ ನೀರಾಗಲಿ ಆಚೆ ಪ್ಯಾಸೇಜಿಗೆ ಬರಲ್ಲ. ಮೈನ್ ಟಾಯ್ಲೆಟ್ ಏರಿಯಾಗಳಲ್ಲಿ ಈ ರೀತಿ ಮಾಡಲೇಬೇಕು, ಸ್ಲೋಪ್ ಮತ್ತು ಟೈಲ್ ಡ್ರಾಪ್. ಕಮರ್ಷಿಯಲ್ ಪರ್ಪಸಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ಇದು. ಈ ರೀತಿ ಮಾಡೋದ್ರಿಂದ ಪ್ಯಾಸೇಜ್ ಏರಿಯಾನ ಪದೇ ಕ್ಲೀನ್ ಮಾಡೋದಾಗಲಿ ಮೇಂಟೆನೆನ್ಸ್ ಮಾಡೋದಾಗಲಿ ರಿಸ್ಕ್ ಇರಲ್ಲ. ಯೂಸ್ ಮಾಡೋರಿಗೆ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೊಸೀಜರ್ ಏನಂದರೆ, ಕಾರ್ನರ್ ಬಿಡಿಂಗು. ಎಲ್ಲೆಲ್ಲಿ ವಾಲ್ಗಳಲ್ಲಿ ಕಾರ್ನರ್ ಬರುತ್ತೆ ಅಥವಾ ಡೋರ್ ಹತ್ರ ಕಾರ್ನರ್ ಬರುತ್ತೆ ಅಲ್ಲೆಲ್ಲ ಈ ರೀತಿ PVCದೊಂದು ಕಾರ್ನರ್ ಬಿಡಿಂಗ್ ಬರುತ್ತೆ. ಟೈಲ್ಗೆ ಹಾಕೋಕೆ ಅಂತಲೇ ಇದು ಬರುತ್ತೆ ನೋಡಿ. ಅದನ್ನು ಫಿಕ್ಸ್ ಮಾಡೋದು ಕೂಡ ಈ ರೀತಿ T ಶೇಪ್ ಇರುತ್ತೆ. ಒಂದು ಸೈಡ್ ಟೈಲ್ ಹಾಕಿದ ತಕ್ಷಣ ಅದರ ಪಕ್ಕನೇ ಇದು ಬೀಡಿಂಗು ಇಟ್ಬಿಟ್ಟು ಪ್ಲೇಸ್ ಮಾಡಿ, ಪಕ್ಕದಲ್ಲಿ ಇನ್ನೊಂದು ಟೈಲ್ನ ಮೋಟರ್ ಹಾಕಿ ಪ್ರೆಸ್ ಮಾಡಿದ್ರೆ ಅದು ಆ ಮೋಟರ್ಗೆ ಸೇರಿಕೊಂಡು ಅದು ಕೂಡ ಸ್ಟ್ರೆಂತ್ ಆಗುತ್ತೆ, ಟೈಲ್ ಜೊತೆಗೆ ಅದನ್ನು ಫಿಕ್ಸ್ ಆಗೋಗುತ್ತೆ. ಈ ರೀತಿ ಮಾಡೋದ್ರಿಂದ ಕಾರ್ನರ್ಗಳು ನೋಡೋಕೆ ಕೂಡ ಚೆನ್ನಾಗಿರುತ್ತೆ, ಪ್ಲಸ್ಸು ಸೇಫ್ ಆಗಿರುತ್ತೆ. ಯಾವುದೇ ರೀತಿ ಡ್ಯಾಮೇಜಸ್ಸು ಏನಾದರೂ ಟಚ್ ಆದರೆ ಕಾರ್ನರು ಚಿಪೋಟ್ ಆಗಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಆದಷ್ಟು ಸೇಮ್ ನೀವೇನು ಟೈಲು ಯೂಸ್ ಮಾಡ್ತಿರಲ್ಲ ಸೇಮ್ ಕಲರ್ನೇ ಬೀಡಿಂಗ್ ಯೂಸ್ ಮಾಡೋದ್ರಿಂದ ಎಲ್ಲ ಪ್ಲೈನಾಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಕಾರ್ನರ್ ಬೀಡಿಂಗ್ ಹಾಕಲೇಬೇಕು ಅನ್ನೋ ಮ್ಯಾಂಡೇಟ್ರಿ ಏನಿಲ್ಲ, ಬಟ್ ಹಾಕಿದ್ರೆ ಕಾರ್ನರೆಲ್ಲ ಸೇಫ್ ಇರುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ. ಕಮರ್ಷಿಯಲ್ ಪರ್ಪಸ್ ಆಗಿರೋದ್ರಿಂದ ರಫ್ ಯೂಸ್ ಮಾಡೋದು ಜಾಸ್ತಿ, ಸೊ ಹಾಕಿದ್ರೆ ಸೇಫ್ ಬೆಟರ್ ಅನಿಸುತ್ತೆ.
ನೋಡಿ ಈ ರೀತಿ ಕಾಣಿಸುತ್ತೆ. ನೋಡಿ ಇದು ಟೈಲ್ ಅಡೆಸಿವು, ವಾಲ್ ಡ್ಯಾಡೋ ಹೆಂಗೆ ನಾವು ಯೂಸ್ ಮಾಡೋವಂಥ ಅಡೆಸಿವು. ಸಿಮೆಂಟ್ ಕೂಡ ಯೂಸ್ ಮಾಡ್ಬೋದು, ಬಟ್ ಅಡೆಸಿವ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗ ಸೆಟ್ ಕೂಡ ಆಗುತ್ತೆ. ಬಟ್ ಅದಾದಮೇಲೆ ಕೂಡ ಕ್ಯೂರಿಂಗ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಬಟ್ ಇದು ಸ್ವಲ್ಪ ನಿಮಗೆ ನಾರ್ಮಲ್ ಸಿಮೆಂಟ್ಗಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಈ ಥರ ಅಡೆಸಿವ್ನ ನೀವು ವಾಲ್ ಡ್ಯಾಡೋ ಹೆಂಗೆ ಯೂಸ್ ಮಾಡಿ, ಫ್ಲೋರ್ಗೆಲ್ಲ ನೀವು ನಾರ್ಮಲ್ ಸಿಮೆಂಟ್ ಮೋಟಾರ್ ಯೂಸ್ ಮಾಡಿದ್ರೆ ಸಾಕು. ಇನ್ನೊಂದೇನು ಅಂದರೆ ನೀವು ಜಾಸ್ತಿ ದೊಡ್ಡದಾಗಿರೋ ಸೈಜು ಟೈಲ್ನ ಯೂಸ್ ಮಾಡಬೇಡಿ, ಏಕೆಂದರೆ ಬೆಂಡಿರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಟೈಲ್ ದೊಡ್ಡದಿದ್ದಷ್ಟು ಬೆಂಡಿರುತ್ತೆ ಟೈಲು. ಈಗ ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ನೀವು ಸ್ಟಾಕ್ ಮಾಡಿರೋ ಹತ್ರ ಆಗಿರ್ಬೋದು, ಬೆಂಡ್ ಬಂದಿರುತ್ತೆ. ಮ್ಯಾನುಫ್ಯಾಕ್ಚರ್ ಕೂಡ ಸ್ವಲ್ಪ ಬೆಂಡಿರುತ್ತೆ ಅದು. ಸೊ ಆದಷ್ಟು ನೀವು ಕಡಿಮೆ ಸೈಜ್ ಇರೋ ಟೈಲ್ ಯೂಸ್ ಮಾಡಿದ್ರೆ ಬೆಟರ್. ಇದಿಷ್ಟು ನೀವು ಟೈಲ್ ವರ್ಕಲ್ಲಿ ಮೇಂಟೈನ್ ಮಾಡಬೇಕಾಗಿರೋಂಥ ಮಿನಿಮಮ್ ಪ್ರೊಸೀಜರ್ಸ್. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.